ಈ ಮಧ್ಯೆ ಇವತ್ತು ಮುಷ್ಕರದ ದಿನ ಹಲವೆಡೆ ಬಸ್ಸುಗಳಿಗೆ ಕಲ್ಲು ತೂರಾಟದ ಪ್ರಕರಣಗಳು ನಡೆದಿದೆ. ಕೋಲಾರ, ಕೊಪ್ಪಳ, ಗದಗದಲ್ಲಿ ಬಸ್ಸುಗಳಿಗೆ ಕಲ್ಲು ತೂರಾಟ ಮಾಡಲಾಗಿದೆ. ಮುಷ್ಕರಕ್ಕೆ ಬೆಂಬಲಿಸಲ್ಲ ಅಂತ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕೋಲಾರದಲ್ಲಿ ನಿಲ್ದಾಣಕ್ಕೆ ಬಸ್ ಬರ್ತಾ ಇದ್ದಂತೆ ಕಲ್ಲು ತೂರಿದ್ದಾರೆ. ಕಲಬುರಗಿ, ಗದಗದಲ್ಲೂ ಕಲ್ಲು ತೂರಾಟ ಆಗಿದೆ. ಬಸ್ಸಿನ ಗಾಜುಗಳು ಪುಡಿ ಪುಡಿಯಾಗಿದೆ. 3-4 ಕಡೆ ಈ ರೀತಿಯ ಇನ್ಸಿಡೆಂಟ್ಗಳು ನಡೆದಿದೆ. ಅಂದರೆ ಮುಷ್ಕರಕ್ಕೆ ಬೆಂಬಲ ನೀಡದೆ ಬಸ್ಸುಗಳನ್ನು ಬಸ್ ಸ್ಟ್ಯಾಂಡಿಗೆ ತಂದಂಥ ಸಂದರ್ಭದಲ್ಲಿ ಕಲ್ಲೆಸೆಯಲಾಗಿದೆ. ನೋಡ್ತಾ ಇದ್ದೀರಿ. ಇದರಿಂದ ಯಾರು ಈ ಕೃತ್ಯವನ್ನು ಎಸಗಿದ್ದಾರೋ ಕಿಡಿಗೇಡಿಗಳು, ಅವರು ಸಾಧಿಸೋದು ಏನೂ ಇಲ್ಲ. ಸರ್ಕಾರ ಇದರಿಂದ ಹೆದರುತ್ತೆ ಅಥವಾ ಇದರಿಂದಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೆ ಅಂತಂದರೆ ಸಾಧ್ಯನೇ ಇಲ್ಲ. ಅವರು ಇದನ್ನೇ ತೋರಿಸಿ ಮತ್ತೆ ಒಂದಿಷ್ಟು ಕೋಟಿ ಬಿಲ್ ಮಾಡ್ತಾರೆ. ಮುಷ್ಕರದ ದಿನ ಇಷ್ಟು ಹಾನಿಯಾಗಿದೆ, ಇಷ್ಟು ಬಿಲ್ ಆಗಿದೆ, ಮತ್ತೆ ನಿಮ್ಮ ನಿಗಮಕ್ಕೆ ಹೊರೆ ಬೀಳೋದದು. ಯಾರು ಎಸೆದಿದ್ದಾರೆ ಗೊತ್ತಿಲ್ಲ, ಯಾರು ಕಿಡಿಗೇಡಿಗಳು ಮಾಡಿದ್ದಾರೋ ಗೊತ್ತಿಲ್ಲ. ಇದರಿಂದ ಆಗೋದಷ್ಟೇ. ಇದೇ 4 ಗ್ಲಾಸ್ಗಳನ್ನು ತೋರಿಸಿ ಇಷ್ಟು ಕೋಟಿ ಲಾಸ್ ಆಗಿದೆ ನಮಗೆ ಮುಷ್ಕರದಿಂದಾಗಿ ಅಂತ ಬಿಲ್ ಮಾಡಿಕೊಳ್ತಾರೆ. ಯಾರೋ ತಿಂದು ತೆಗ್ತಾರೆ. ಮುಷ್ಕರದ ಅಥವಾ ಪ್ರತಿಭಟನೆಯ ದಾರಿ ಬೇರೆ ಕಡೆಗೆ ಹೊರಳದಂತೆ ನೋಡಿಕೊಳ್ಳೋದು ಕೂಡ ನೌಕರರು, ಅದರ ಸಂಬಂಧಪಟ್ಟಂಥ ಪದಾಧಿಕಾರಿಗಳು, ಅವರ ಜವಾಬ್ದಾರಿಯೂ ಕೂಡ. ಯಾಕಂತಂದರೆ ನಿಮ್ಮ ತೆರಿಗೆ ದುಡ್ಡಿನಿಂದ ಖರೀದಿ ಮಾಡಲಾಗಿರುವಂಥ ಬಸ್ಸುಗಳಿವೆ. ಇದಕ್ಕೆ ಕಲ್ಲು ತೂರಿ ಯಾವ ಬೇಡಿಕೆಯನ್ನು ಕೂಡ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಹೇಳಿದೆ, ದಪ್ಪ ಚರ್ಮದ ಅಧಿಕಾರಿಗಳು ಇದನ್ನೇ ತೋರಿಸಿ ಮತ್ತೊಂದಿಷ್ಟು ಕೋಟಿ ಬಿಲ್ ಮಾಡಿಕೊಳ್ತಾರೆ. ಬಿಟ್ಟರೆ ಇದನ್ನು ತೋರಿಸಿ ಇವರ ಬೇಡಿಕೆಯನ್ನು ಈಡೇರಿಸೋಣ ಅಂತ ಭಾವಿಸಲ್ಲ. ಜಸ್ಟ್ ಎಸ್ ಪಿ ಸಾಹೇಬ್ರಿಗೆ ಬಂದು ಹೋದ್ರು, ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಂದಿದ್ರು. ಸೊ ಈಗ ನಮ್ಮ ಚಾಲಕ ನಿರ್ವಾಹಕರು ಈಗ ಸ್ಟೇಷನ್ಗೆ ಹೋಗಿದ್ದಾರೆ, ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ. ಸೊ ಬಿಸಿಲಲ್ಲಿ ಬಸ್ ನಿಂತಿತ್ತು. ಸೊ ಅದನ್ನ ಹೊರಗಡೆಯಿಂದ ಸರಿದ ಚಾನ್ಸಸ್ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ. ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ. ನಮ್ಮ ಚಾಲಕ ನಿರ್ವಾಹಕರು ಬಸ್ಸಲ್ಲಿ ಇದ್ರು ಅಂತ ಹೇಳ್ತಾರೆ. ಪ್ರಯಾಣಿಕರಾಗಿ ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ, ನಿಂತಿತ್ತಷ್ಟೇ. ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬರ್ಸ್ಟ್ ಆಗಿದೆ. ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಲಿಕ್ಕೆ. ಸೊ ಏರ್ ಬಸ್ಟ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೋತಾರೆ. ಇನ್ನೊಬ್ರು ಕಲಿಸಿದ್ರು ಅಂತ, ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ. ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು. ಸೊ ಯಾರಿಗೇನು ತೊಂದರೆ ಆಗಲಿಲ್ಲ, ಕಾಶಿ ಯಾರು ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ, ಎಕ್ಸಾಕ್ಟ್ಲಿ ಏನಾಗಿರ್ಬೋದು. CCTV ಫುಟೇಜ್ ಚೆಕ್ ಮಾಡ್ತೀವಿ. ಸೊ SP ಸಾಹೇಬರು ಅವರು ಬಂದು ಹೋದ್ರು, ಈಗ ಅವರನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ವೆದರ್ ಇಟ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಪರಿಶೀಲನೆ. ಏನಿಲ್ಲ, ನಮ್ದೀಗ ಈಗಾಗಲೇ 17 ಬಸ್ ಆಪರೇಟ್ ಮಾಡಿದೀವಿ. ನಾವು 17 ಬಸ್ ಆಪರೇಟ್ ಮಾಡಿದ್ವಿ. ಡಿಪೋದಿಂದ ಅವ್ರು ಬಂದಿದ್ರು, ಮುಳುಬಾಗಿಲು ಹೋಗಬೇಕಾಗಿತ್ತು. ಸೊ ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಸಿದ್ರು ಅವರು. ಸೊ ಅವರಿಬ್ಬರೇ ಇದ್ದಾಗ ಈ ತರ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡಬೇಕಾಗಿದೆ. ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ, ಬಿಸಿಲಿಗೆ ನಿಂತಿದ್ದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ, ಖಂಡಿತ ಬಲವಂತ ಏನಿಲ್ಲ. ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ, ಮತ್ತೆ ನಮ್ಮ ಇವರಿದ್ದಾರೆ, ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು, ಬೇರೆಯವರು ನಮ್ಮ ರೆಗ್ಯುಲರ್ಸ್ ಹೋಗಿದ್ದಾರೆ. ಸೊ ಅವರಿಗೆ ನಾವು ಈಗ ತಾವು ನೋಡ್ತಾ ಇದ್ರಿ, ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ. ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ, ರಸ್ತೆಯಲ್ಲೇನು ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ. ಆಗ ನಿಂತ ಕಡೆ ಏರ್ ಬಸ್ಟ್ ಆಗಿರೋ ಚಾನ್ಸ್ ಇರ್ಬೋದು, ಅಥವಾ ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ ಸರ್? ಅಲ್ಲ, ಅವರು ಒಳಗೆ ಕೂತಿದ್ವಿ ನಾವು, ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು, ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ. ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ, ಹೇಗಾಯ್ತಪ್ಪ ಅಂತ. ಇಬ್ಬರೇ ಬಸ್ಸಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಬಂತು ಅನ್ನೋದು ನಮ್ಗಿನ್ನು ಕ್ಲಾರಿಟಿ ಇಲ್ಲ. ಹಾಗಾಗಿ ಅದು ನಾವು CCTV ಫುಟೇಜ್ ಚೆಕ್ ಮಾಡ್ತೀವಿ. ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ, ಬಿಸಿಲಿದ್ದ ಕೆಲಸ ಆಗುತ್ತೆ. ಸೊ ವಿಚ್ ಇಸ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗಿದೆ. ಪುಣ್ಯವಶಾತ್ ಏನು ಯಾರಿಗೂ ತೊಂದರೆ ಇಲ್ಲ, ಹಾಗೇನಿಲ್ಲ. ಪ್ರಾಣ ಬೆದರಿಕೆ ಅಂತ ಯಾರು ಏನಿಲ್ಲ, ಖಂಡಿತ ಅಲ್ಲ. ಅವ್ರು ಹೇಳ್ಬೋದು, ಅದು ಅವರು ಕ್ಲೈಮ್ ಮಾಡ್ಬೋದು, ಬಟ್ ನಮಗದೇ ಅನಿಸ್ಲಿಲ್ಲ. ಯಾಕಂದ್ರೆ ಈಗ ಪೊಲೀಸ್ನವರು ಫೀಲ್ಡ್ ಅಲ್ಲಿ ಇದ್ದಾರೆ, ನಾವುಗಳೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ. ನಾವು ಅವರಿಗೆ ಡ್ಯೂಟಿ ಮಾಡಿ ಸಹಕಾರ ಅಂತ ಹೇಳಿದೀವಿ. ಬೇರೆಯವರು ಈಗ ನಮ್ಮ 17 ಬಸ್ ಈಗ ಓಡಾಡ್ತಿದೆ ಇಲ್ಲಿ. ಸೊ ಖಾಸಗಿ ಬಸ್ ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊಂತ ಇದ್ದಾರೆ. ಸೊ ಆ ಥರದ್ದೇನಿಲ್ಲ. ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.